ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಜುಲೈ 10th ನನ್ನ ಹುಟ್ಟಿದಬ್ಬ ಕೂಡ ಇದೆ. ಹಾಗೆ ಹುಟ್ಟಿದಬ್ಬ ದಿನವೇ ಗುರು ಪೂರ್ಣಿಮಾ ಕೂಡ ಬಂದಿದೆ. ನನಗಂತೂ ತುಂಬ ಖುಷಿ. ಸೊ ಈಗ ಅದನ್ನೆಲ್ಲ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಬಿಟ್ಟು ನಾನು ಮನೆಯಲ್ಲೆಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಸೊ ಟೆಂಪಲ್ಗೆ ಹೋಗೋಣ, ಇವತ್ತು ಬರ್ತಾಳೆ ಹಾಗೆ ಗುರು ಪೂರ್ಣಿಮೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ನಮ್ಮ ಮನೆ ಹತ್ರ ಸಾಯಿಬಾಬಾ ಟೆಂಪಲ್ ಇದೆ ಆಟಿನಗರಲ್ಲಿ. ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಕೂಡ ಹೊರಟ್ವಿ. ಸೊ ನಾವು ಹೋಗಿದ್ದು ಅರೌಂಡ್ ಒಂದು 8:45 9 o'clock ಆಗಿತ್ತು ಅಂತ ಅನಿಸುತ್ತೆ. ಸೊ ಅಷ್ಟು ಟೈಮಲ್ಲಿ ಎಷ್ಟೊಂದು ರಶ್ ಇತ್ತು ಗೊತ್ತಾ, ನೋಡ್ತಾ ಇರ್ಬೋದು ಎಷ್ಟು ರಶ್ ಇತ್ತು ಅಂತ. ಇನ್ನು ಟೈಮ್ ಆಗ್ತಾ ಮಧ್ಯಾಹ್ನ ಸಂಜೆ ಅಂದರೆ ತುಂಬ ರಶ್ ಇರುತ್ತೆ. ಸೊ ಬೆಳಗ್ಗೆನೇ ಹೋಗಿದ್ದು ಒಳ್ಳೆಯದೇ ಆಯಿತು ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಸ್ವಲ್ಪ ದೇವ್ರನ್ನ ಕಣ್ತುಂಬ ನೋಡೋ ಥರ ಆಯಿತು. ಬಿಕಾಸ್ ಜಾಸ್ತಿ ಜನ ಇದ್ರೂ ಅವರು ಎಲ್ಲರಿಗೂ ದರ್ಶನ ಆಗಬೇಕಲ್ವ, ಹಾಗಾಗಿ ಬೇಗ ಕಳಿಸ್ಬಿಡ್ತಾರೆ. ನಾವು ಬೆಳಗ್ಗೆ ಹೋಗಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ದರ್ಶನ ಆಯಿತು. ಬಟ್ ಒಂದೇ ಒಂದು ಬೇಜಾರು ಏನು ಅಂತ ಹೇಳಿದ್ರೆ, ಸೊ ಅದನ್ನು ಕರ್ಕೊಂಬಂದಿಲ್ವಲ್ಲ, ಅದೊಂದು ಫೀಲ್ ನನ್ನ ಮನಸ್ಸಲ್ಲಿತ್ತು. ಬಿಕಾಸ್ ಲಾಸ್ಟ್ ವೀಕ್ ನನಗೆ ಹುಷಾರಿರಲಿಲ್ಲ, ಈವನ್ ಅವಳಿಗೂ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು 2 days ಸ್ಕೂಲ್ಗೆ ಕಳಿಸಿರಲಿಲ್ಲ. ಹಾಗಾಗಿ ಸುಮ್ಮನೆ ರಜೆ ಹಾಕ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಅವಳನ್ನ ಸ್ಕೂಲಿಗೆ ಬಿಟ್ಟು ಆಮೇಲೆ ನಾವು ಟೆಂಪಲ್ಗೆ ಬಂದಿದ್ದು. ಸೊ ಡೆಕೋರೇಷನ್ ಅಂತೂ ಆಸಮ್ಮಾಗಿ ಮಾಡಿದರು, ಸಖತ್ತಾಗಿ ಮಾಡಿದರು. ಡೆಕೋರೇಷನು ನೋಡ್ತಾ ಇದ್ದೀರಲ್ವ ನೀವೇ ಎಷ್ಟು ಸಖತ್ತಾಗಿ ಮಾಡಿದರು ಅಂತ ಹೇಳ್ಬಿಟ್ಟು. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ಸೊ ಸ್ವಲ್ಪ ಧ್ಯಾನ ಮಾಡಿ. ಹಾಗೆ ಅವ್ರಿಗೆ ತುಂಬ ಶೈ ನೇಚರು, ಫೋಟೋಸು ವೀಡಿಯೋಸ್ಗೆ ಅದೆಲ್ಲ ಬರೋದಿಲ್ಲ. ಇತ್ತೀಚೆಗೆ ಸ್ವಲ್ಪ ನಾನು ಫೋರ್ಸ್ ಮಾಡಿ ಸೊ ಸ್ವಲ್ಪ ಕಾಣಿಸ್ಕೊಳ್ತಾರೆ ಅಷ್ಟೇ. ಇನ್ನು ಆಚೆ ಬರಬೇಕಾದ್ರೆ ಸೊ ಈ ಥರ ಡೆಕೋರೇಷನ್ ಕೂಡ ಮಾಡಿದರು. ಹಾಗೆ ಸಾಯಿಬಾಬಾ ವಿಗ್ರಹ ಕೂಡ ಇಟ್ಟಿದ್ರು. ಸೊ ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೆಗ್ಸ್ಕೊಳ್ಳೋರು ಫೋಟೋಸ್ ಎಲ್ಲ ತೆಗ್ಸ್ಕೊಳ್ತಿದ್ರು. ಸೊ ಅದಾದಮೇಲೆ ದರ್ಶನ ಎಲ್ಲ ಮಾಡಿ ಮುಗಿಸಿ ಸೊ ತುಂಬಾ ಹೊಟ್ಟೆ ಹಸಿತಿತ್ತು. ಬಿಕಾಸ್ ದರ್ಶನ ಎಲ್ಲ ಮಾಡಿ ಮುಗಿಸಿ ಬರೋಷ್ಟರಲ್ಲಿ ಅರೌಂಡ್ 11 o'clock ಆಗೋಗ್ಬಿಟ್ಟಿತ್ತು. ಹಾಗಾಗಿ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲೇ ಟೆಂಪಲ್ ಹತ್ರನೇ ಒಂದು ಹೋಟೆಲ್ ಇತ್ತು. ಸೊ ಕೃಷ್ಣ ಡೆಲಿಕಸಿ ಅಂತ. ಸೊ ಅದಕ್ಕೆ ಹೋಗಿ ಟಿಫನ್ ಮಾಡೋಣ ಅಂತ ಟಿಫನ್ ಮಾಡ್ತಾಯಿದ್ದೀವಿ. ಸೊ ಯಾವಾಗಲೂ ನನ್ನ ಹಸ್ಬೆಂಡು ರವೆ ಇಡ್ಲಿ ಸಾಂಬಾರು ಆ ಥರನೇ ತೊಗೊಳ್ತಾರೆ. ಇವತ್ತೇನೋಪ್ಪ ಅವರು ಕೂಡ ಮಸಾಲೆ ದೋಸೆ ತೊಗೊಂಡ್ರು. ಸೊ ಇಬ್ಬರು ಕೂಡ ಮಸಾಲೆ ದೋಸೆ ತೊಗೊಂಡ್ವಿ, ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಒಂದು ಹೋಟ್ಲಿಗೆ ಬಂದಿದ್ವಿ, ಮಸಾಲೆ ದೋಸೆ ಅಂದರೆ ಇಷ್ಟ ಹೊರಗಡೆ ತಿನ್ನೋದು, ಬಟ್ ಡ್ರೈ ಇತ್ತು. ಇವತ್ತು ಸಖತ್ತಾಗಿತ್ತು ಮಸಾಲೆ ದೋಸೆ, ಅದೇ ಮಾತಾಡ್ಕೊಳ್ತಾ ಇದ್ವಿ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಹೊರಗಡೆನೇ ತಿಂಡಿ ಮಾಡಿಕೊಂಡು ಸೊ ಈಗ ಮನೆಗೆ ಬಂದ್ವಿ. ಹಸ್ಬೆಂಡ್ ಆಲ್ರೆಡಿ ಡ್ಯೂಟಿಗೆ ಹೋದ್ರು, ಪಾಪ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಆಲ್ರೆಡಿ 11 ಗಂಟೆ ಆಗೋಗ್ಬಿಟ್ಟಿದೆ. ಈಗ ಅಡುಗೆ ಮಾಡಬೇಕು. ಸೊ ಇವತ್ತು ಹೋಳಿಗೆ ಮತ್ತು ಒಬ್ಬಟ್ಟು, ರಸ, ಅನ್ನ, ಕೋಸಂಬರಿ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮಾಡೋಕ್ಕೆ ಪ್ರಿಪೇರ್ ಮಾಡಬೇಕು. ಸೊ ಇನ್ನು ಸಂಜೆ ನನಗೆ ಗೊತ್ತಿಲ್ಲದೇ ನಮ್ಮಪ್ಪ ಮತ್ತು ನಮ್ಮಮ್ಮ ಬಂದಿದ್ದರು. ಸೊ ಸರ್ಪ್ರೈಸಾಗಿ ಕೇಕ್ ಕೂಡ ತಂದಿದ್ದರು. ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ನನಗೆ ಗೊತ್ತೇ ಇರಲಿಲ್ಲ, ಇನ್ಫಾರ್ಮೇ ಮಾಡಿರಲಿಲ್ಲ ತೊಗೊಂಬರ್ತೀವಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು. ಸೊ ಒಂಥರ ತಂದೆ ತಾಯಿ ಇರೋ ತನಕ ತವರು ಅಂತ ಹೇಳ್ತಾರಲ್ಲ, ಅದು ಖಂಡಿತ ನಿಜ. ಸೊ ನನ್ನ ಜೀವನದಲ್ಲಿ ಅದು ಟ್ರೂ ಅಂತಲೇ ಹೇಳ್ಬೋದು. ಗಂಡ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಎಷ್ಟೇ ಮಾಡಿದ್ರು ಸೊ ತಂದೆ ತಾಯಿ ಕೊಡೋ ಪ್ರೀತಿನ ಯಾರಿಂದನೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಿಡಿಯೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಫೋಟೋಸ್ ಎಲ್ಲ ಅದಕ್ಕೆ ನಾನು ಹ್ಯಾಡ್ ಮಾಡಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಇದು ನನ್ನ ಫ್ಯಾಮಿಲಿ. ತುಂಬ ಖುಷಿ ಆಯಿತು. ಅಂದರೆ ಬೆಳಗ್ಗೆ ಏನೇನು ಓಡಾಡಿ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ, ಅದಕ್ಕಿಂತ ಜಾಸ್ತಿ ಖುಷಿ ಅಂದರೆ ನನ್ನ ತಂದೆ ತಾಯಿ ಬಂದು ಸೊ ಕೇಕ್ ಕಟ್ ಮಾಡಿಸಿದ್ದು. ಐ ಆಮ್ ವೆರಿ ಥ್ಯಾಂಕ್ಫುಲ್. ಇಂಥ ಪೇರೆಂಟ್ಸ್ನ ನಾನು ಪಡೆದಿರೋದಕ್ಕೆ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ಸೊ ಯಾವುದಕ್ಕೂ ಇದು ಬೇಡ ಅದು ಬೇಡ ಅಂತ ಹೇಳೋದಿಲ್ಲ. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಅಷ್ಟೇ ಪ್ರೀತಿ ಕೊಡ್ತಾರೆ. ಸೊ ನಾವಿರೋದು 4 members ಮಕ್ಕಳು. ಸೊ ಅಷ್ಟು ಜನಕ್ಕೂ ಅಷ್ಟೇ ಪ್ರೀತಿ ಕೊಡ್ತಾರೆ, ಒಬ್ರಿಗೆ ಮೇಲು ಒಬ್ರಿಗೆ ಕೀಳು ಅಂತ ನೋಡೋದಿಲ್ಲ. ಸೊ ಥ್ಯಾಂಕ್ ಯು ಗಾಡ್, ಇಂಥ ಪೇರೆಂಟ್ಸ್ನ ನನಗೆ ಕೊಟ್ಟಿರೋದಕ್ಕೆ ಗಿಫ್ಟ್ ಅಂತಲೇ ಹೇಳ್ತೀನಿ.
ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ವಿಶ್ ಮಾಡಿದ್ರ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು.